ಎಸ್ ಜಾನಕಿ ಅಮ್ಮ ಅವ್ರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗಾಯಕಿ ಆಗಿರುವಂಥ ಪೃಥ್ವಿ ಭಟ್ ಅವರು ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಐ ಆಮ್ ಶ್ಯೂರ್ ನೀವು ಹಾಡು ಹೇಳೋಕ್ಕೆ ಕಲ್ತಾಗ ಜಾನಕಿ ಅಮ್ಮ ಅವರ ಹಾಡಿನಿಂದನೇ ಕಲ್ತಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಫಸ್ಟು ಅವರ ಒಂದು ಅಪಾರವಾದಂಥ ಕೊಡುಗೆ ಮತ್ತೆ ನೀವು ಇನ್ಸ್ಪೈರ್ ಆದಂಥ ರೀತಿ ಬಗ್ಗೆ ಹೇಳ್ಬೋದಾ ಪೃಥ್ವಿ? ಖಂಡಿತ. ಮೊದಲನೇದಾಗಿ ಅವ್ರ ಬಗ್ಗೆ ಹೇಳಕ್ಕೆ ನಾವ್ ಯಾರು ಅಲ್ಲ, ಬಿಕಾಸ್ ಶೀಸ್ ಬಿಯಾಂಡ್ ದಟ್. ಅವ್ರೊಂಥರ ನಮ್ಗೆ ಯೂನಿವರ್ಸಿಟಿ ಇದ್ದಂಗೆ. ಅವ್ರು ಹಾಡದೇ ಇರೋ ಹಾಡುಗಳೇ ಇಲ್ಲ. ಲೈಕ್ ಕ್ಲಾಸಿಕಲ್ ಆದ್ರೂ ಸರಿ, ಭಾವಗೀತೆ ಟೈಪ್ ಸಾಂಗ್ಸ್ ಆದ್ರೂ ಸರಿ, ಮೆಲೋಡಿ ಸಾಂಗ್ಸ್ ಆದ್ರೂ ಸರಿ, ಆ ಅದ್ರದ್ದು ಡೆಡ್ ಆಪೋಸಿಟ್ ಫುಲ್ ಸೆನ್ಶುಯಲ್ ಸಾಂಗ್ಸ್ಗಾದ್ರೂ ಸರಿ, ಯಾವುದೇ ಸಾಂಗ್ಸ್ ಆಗ್ಲಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಆಲ್ಮೋಸ್ಟ್ 17 ಲ್ಯಾಂಗ್ವೇಜಸ್ ಅಲ್ಲಿ ಅವ್ರು ಹಾಡಿದ್ದಾರೆ. ಇಲ್ಲ, ನಾವು ಸಾಯೋ ತನಕನೂ ಅವ್ರ ಸಾಂಗ್ಸ್ ಒಂದೊಂದೇ ಕೇಳ್ಬೋದು, ಅಷ್ಟು ಸಾಂಗ್ಸ್ ಇದೆ ಅವ್ರದ್ದು. ದಿನ ಒಂದೊಂದ್ ಹಾಡಿ ನಾವು ಕಲಿತೀವಿ ಅಂದ್ರೂ ನಾವು ಅಷ್ಟು ಇದ್ ಮಾಡ್ಬೋದು. ಸೊ ಇಲ್ಲ, ನಾವು ಪ್ರತಿ ಹಾಡಲ್ಲೂ ಏನೋ ಒಂದ್ ಕಲಿಯಕ್ಕಿದೆ. ಸೊ ಖಂಡಿತ ನೀವ್ ಹೇಳ್ದಂಗೆ ನಾವ್ ಹಾಡೋದಕ್ಕೆ ಕೇಳಿದ್ದೆ ಜಾನಕಮ್ಮ ಆಗಿರ್ಲಿ, SP ಸರ್ ಆಗಿರ್ಲಿ, ಅವರ ಹಾಡುಗಳಿಂದನೇ ನಾವು ಕೇಳಕ್ ಸ್ಟಾರ್ಟ್ ಮಾಡಿದ್ದು. ಸೊ ಖಂಡಿತ. ಈಗ ನಾವೆಲ್ಲ ಸಣ್ಣ ಇರುವಾಗ ಫಸ್ಟ್ ಸಿನಿಮಾ ಹಾಡು ಹೇಳಬೇಕು ಅಂತಂದ್ರೆ ನಮ್ಮನೇಲೆಲ್ಲ ಕಲ್ಸ್ಕೊಟ್ಟಿದ್ದು ನನ್ನೆದೆ ಕೋಗಿಲಯ್ಯ. ಸೊ ನೀವು ಫಸ್ಟ್ ಜಾನಕಿ ಅಮ್ಮ ಅವ್ರ ಹಾಡು ಯಾವ್ದು ಕಲ್ತಿದ್ದು ನೆನ್ಪಿದ್ಯಾ ಪೃಥ್ವಿ? ನಾನು ನಗಿಸಲು ನೀನೆ ಕಲ್ತಿದ್ದೆ ಚಿಕ್ಕೋಳಿರ್ಬೇಕಾರೆ. ಆಮೇಲೆ ಇದು ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಅದು. ಆಮೇಲೆ ಓ ಪಾಂಡುರಂಗ ಪ್ರಭೋ ವಿಠಲ, ಅಂದ್ರೆ ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಮಾಡ್ತಾ ಇದ್ರು. ನಂಗೆ ಈಗ್ಲೂ ನೆನಪಿದೆ, ಈ ಸಾಂಗ್ ಹಾಡಿ ನನ್ಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಅಂದ್ರೆ ಡೀಸೆಂಟ್ ಸಾಂಗ್ಸ್ ಹಾಡ್ಬೇಕಲ್ಲ. ಸೊ ಆಗ ನಾನು ಫಸ್ಟ್ ಕಲ್ತಿದ್ದೆ ಓ ಪಾಂಡುರಂಗ, ನಂಗೆ ಈಗ್ಲೂ ನೆನಪಿದೆ. ಮತ್ತದೇ ಸುಖದ ಸ್ವಪ್ನಗಾನ ಎಷ್ಟಿದೆ. ಆಮೇಲೆ ಬಾನಲ್ಲು ನೀನೆ, ಆಮೇಲೆ ತಂಗಾಳಿಯಲ್ಲಿ ತೇಲಿ ಬಂದೆ, ನಗುವ ನಯನ, ಹೇಳ್ಕೊಂಡೆ ಹೋಗ್ಬೋದು. ಅವ್ರನ್ನ ಭೇಟಿ ಮಾಡೋ ಅವಕಾಶ ಏನಾದ್ರೂ ಸಿಕ್ಕಿತ್ತಾ ಪೃಥ್ವಿ ನಿಮ್ಗೆ? ಇಲ್ಲ, ಆಕ್ಚುಲಿ ಒಂದು 15 ದಿನ ಮುಂಚೆ ನಾನು ಹಂಸಲೇಖ ಸರ್ ಮಗಳು ತೇಜಸ್ವಿನಿ ಮ್ಯಾಮ್ ಅಂತಿದ್ದಾರೆ, ಅವ್ರು ಹೇಳಿದ್ರು ಹೋಗೋಣ ಅಂತ. ಬಟ್ ಏನೋ ಕಾರಣಾಂತರಗಳಿಂದ ಅವ್ರು ಸ್ವಲ್ಪ ಬ್ಯುಸಿ ಆದ್ರು. ಅವ್ರಿಗೆ ತುಂಬಾ ಕ್ಲೋಸ್ ಇದ್ರು ಅವ್ರು ಸ್ವಲ್ಪ ಬ್ಯುಸಿ ಆದ ಕಾರಣ ನೆಕ್ಸ್ಟ್ ವೀಕ್ ಕರ್ಕೊಂಡ್ ಹೋಗ್ತೀನಿ ಪುಟ್ಟ, ಅಂದ್ರೆ ನೆಕ್ಸ್ಟ್ ವೀಕ್ ಅಂದ್ರೆ ಕಮ್ಮಿಂಗ್ ವೀಕ್ಸ್ ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ಅಂತ ಅಂದಿದ್ರು. ಬಟ್ ಸಡನ್ ಶಾಕ್, ನಿನ್ನೆ ನಂಗೆ ಅವ್ರು ಕಾಲ್ ಮಾಡ್ಬಿಟ್ಟು, ಪುಟ್ಟ ಸಾರಿ, ಅವ್ರು ಫುಲ್ ಬೇಜಾರ್ ಮಾಡ್ಕೊಂಡು, ನಾನು ಇವತ್ ಬೆಳಗ್ಗೆ ಕೂಡ ಅವ್ರು ನನ್ ಜೊತೆ ಬನ್ನಿ ಹಂಸಲೇಖ ಸರ್ ಜೊತೆ ಬನ್ನಿ ಅಂತಿಮ ದರ್ಶನಕ್ಕೆ ಅಂತ ಕರೆದ್ರು ನಿನ್ನೆ ನೈಟ್. ಬಟ್ ನನ್ಗೇನ್ ಗೊತ್ತಾ, ಆತರ ಪರಿಸ್ಥಿತಿ ನಂಗೆ ನೋಡ್ಬಾರ್ದು ಅಂತಾನೆ ಇತ್ತು. ಸೊ ನಂಗೆ ಆತರ ಜಾನಕಮ್ಮನ ನೋಡಕ್ಕೆ ಇಷ್ಟ ಇರ್ಲಿಲ್ಲ. ಸೊ ನಾನು ಬರಲ್ಲ ಅಂದೆ. ಅಂದ್ರೆ ಇತ್ತು ಮನ್ಸಲ್ಲಿ ನೋಡ್ಬೇಕಂತ. ಬಟ್ ಅವ್ರ ಜೀವಂತವಾಗಿದ್ದು ಅದೇ, ತುಂಬಾ ಜನ ನನ್ ಫ್ರೆಂಡ್ಸ್ ಹೋಗಿದ್ರು ಮೈಸೂರ್ಗೆ. ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಬೇರೆ ಸಿಂಗರ್ಸ್ ಹಾಡಿ, ಅವ್ರ ಪಾಪ ಅವ್ರಿಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ, ಆದ್ರೂನು ಅವ್ರು ಹಾಡೋದನ್ನ ಅಷ್ಟು ಪೇಶನ್ಸ್ ಇಂದ ಕೇಳಿ, ಅವ್ರಿಗೆ ಅಷ್ಟು ನಗುಮುಖದಿಂದ ನನ್ಗ ಆ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು. ಆ ಪುಣ್ಯನೂ ಸಿಕ್ಕಿಲ್ಲ ನಂಗೆ. SP ಸರ್ನ ಮೀಟ್ ಮಾಡಕ್ಕೂ ಆಗಿಲ್ಲ, ಇವ್ರನ್ನ ಮೀಟ್ ಮಾಡಕ್ಕೂ ಆಗಿಲ್ಲ. ಸೊ ಖಂಡಿತ. ಅಂದರೆ ಹೊಸ ಜನ್ರೇಷನ್ ಅವ್ರು ಹೋದಾಗ ಈ ತುಂಬಿದ ಕೊಡ ತುಳುಕಲ್ಲ ಅಂತಾರಲ್ಲ, ಸೊ ಹಾಗೆ SPB ಸರ್ನು ನಾನು ಮೀಟ್ ಮಾಡಿದ್ದೀನಿ. ಎಷ್ಟು ಪೇಷನ್ಸಿಂದ ಮಾತಾಡ್ತಾರೆ. ಆಮೇಲೆ ಕ್ವೆಶ್ಚನ್ ಕೇಳುವಾಗ ಏನು ಕ್ವೆಶ್ಚನ್ ಕೇಳ್ತೀರಾ, ಅದಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು, ಫಸ್ಟ್ ಒಂಥರ ಒಂದು ಪ್ರಿಪ್ರೇಷನ್ ಇತ್ತು. ಅಂದರೆ ಅವ್ರು ಲೆಜೆಂಡ್ ಸಿಂಗರ್ಸ್, ಅವರಿಗೆಲ್ಲ ಪ್ರಿಪ್ರೇಷನ್ ಅಗತ್ಯನೇ ಇರಲ್ಲ. ಅದೇ ರೀತಿ ಜಾನಕಿ ಅಮ್ಮನೂ ಕೂಡ ಈಗ ಅವ್ರ ಮುಂದೆ ಒಂದಿಷ್ಟು ಹಾಡುಗಳನ್ನ ಹೇಳ್ಬೇಕು ಅಂತ ಹೇಳಿ ಒಂದು ಮೈಂಡಲ್ಲಿ ಇರುತ್ತೆ ಅಲ್ಲ ಪೃಥ್ವಿ, ಅದನ್ನ ಇವಾಗ ಹೇಳ್ತಾ ಒಂದು ಗೀತ ನಮನ ಸಲ್ಲಿಕೆ ಮಾಡೋಣ ಜಾನಕಿ ಅಮ್ಮ ಅವ್ರಿಗೆ. ಖಂಡಿತ ಖಂಡಿತ. ನಾನು ಸರಿಗಮಪ ಫಿನಾಲೆಯಲ್ಲಿ, ಚಾಂಪಿಯನ್ಶಿಪ್ ಫಿನಾಲೆಯಲ್ಲಿ ಹಾಡಿದ್ದೆ ಭುವನೇಶ್ವರಿಯ. ಅವ್ರು ಹಾಡಿರೋ ಸಾಂಗ್ಸ್ ಅಲ್ಲಿ ಈಗ ಶಿವ ಶಿವ ಇರ್ಬೋದು, ಸುಮಾರು ಕಷ್ಟಕರವಾದ ಸಾಂಗ್ ಇದೆ, ಅದ್ರಲ್ಲಿ ಇದು ಒಂದು ಭುವನೇಶ್ವರಿಯ. ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಪ್ರೀತಿಯ ಬಿಡುವೆ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ.
ಎಸ್. ವೆರಿ ನೈಸ್. ಈಗ ಮಗು ತರ ಅಂದ್ರೆ ಮಗು ತರ ವಾಯ್ಸ್ ಮಾಡಿ ಹಾಡ್ತಾ ಖಂಡಿತ. ಇದ್ರು. ಹೌದು ಹೌದು, ನಾನು ಅದನ್ನ ಹೇಳ್ಬೇಕು ಈ ಅನ್ಕೊಂಡೆ. ತರದೆಲ್ಲ ಎಕ್ಸ್ಪೆರಿಮೆಂಟ್ ನೀವು ಮಾಡಿದ್ದಿದೆಯಾ ಜಾನಕಿ ಅಮ್ಮ ಅವ್ರ ಹಾಡು ಕೇಳ್ಕೊಂಡು? ಅಂದ್ರೆ ಮನೇಲಿ ಮಾಡ್ತಾ ಇದ್ದೆ, ಬಟ್ ಆತರ ಇದು ಇದ್ರಲ್ಲಿ ಎಲ್ಲೂ ಹಾಡಕ್ ಅವಕಾಶ ಸಿಕ್ಕಿಲ್ಲ. ಬಟ್ ಮನೇಲಿ ನೀ ಮೀಟಿದ ಅದಂತೂ ಎವರ್ ಗ್ರೀನ್. ಸುಮಾರು ಹಾಡಿದಾರೆ. ಆಮೇಲೆ ಇದು ಆ ಎಲ್ಲೂ ಹೋಗಲ್ಲ. ಎಲ್ಲೂ ಹೋಗಲ್ಲ. ಆಮೇಲೆ ಇದು ಆ, ಇನ್ನೊಂದ್ ಸಾಂಗ್ ಇದೆ. ಇದು ನಾನು ಹೇಳ್ತೀನಿ. ಓಕೆ, ಸೊ ಅದನ್ನ ಟ್ರೈ ಸುಮಾರು ಮಾಡ್ಬೋದಾ ಈಗ? ನೀ ಮೀಟಿದ ಹಾ, ಹಾಡ್ಬೋದು. ಶೋರ್. ಹ್ಮ್ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಅವ್ರ ತರ ಖಂಡಿತ ಬರಲ್ಲ, ಬಟ್ ಅವ್ರಂದ್ರೆ ಒಂಥರ ನಮ್ ನಾವ್ ಎಲ್ಲೂ ಕಲಿಯೋದ್ ಬೇಡ, ಅವ್ರ ಹಾಡುಗಳನ್ನ ಕೇಳಿದ್ರೆ ಸಾಕು ನಾವು. ಯೂನಿವರ್ಸಿಟಿ ಹ, ಅಲ್ವಾ ಅಷ್ಟೇ ಜಾನಕಿ ಅಮ್ಮ ಅಷ್ಟೇ. ಅಂದ್ರೆ ಯೂನಿವರ್ಸಿಟಿ. ಪ್ರತಿಯೊಂದು ಸಾಂಗ್ಸ್ ಅಲ್ಲಿ ಏನೋ ಒಂದಿರುತ್ತೆ. ಅವ್ರ ಎಕ್ಸ್ಪ್ರೆಷನ್ ಕ್ವೀನ್ ಅವರು. ಆ ನೀವು ಈ ತರ ಹಳ್ಳಿ ಮೇಷ ಆಗಿರ್ಲಿ, ಆಮೇಲೆ ಈ ತರ ಏನೋ ಕಾಯಿ ಕಾಯಿ ನುಗ್ಗೆ ಆ ತರ ಸಾಂಗ್ಸ್ ಅಂದ್ರೆ ನಾವ್ ಹೇಳಕ್ ಇದಾಗತ್ತೆ. ಅಂದ್ರೆ ಆ ತರ ಸಾಂಗ್ಸ್ ಅಂತ ನಾವ್ ಯೂಶಲಿ ಹಾಡಲ್ಲ ಎಲ್ಲೂ. Correct. ಬಟ್ ಆ ತರ ಸಾಂಗ್ಸ್ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ, ಅಂದ್ರೆ ಆಸ್ ಅ ಸಿಂಗರ್ ಹೇಳ್ತಿರೋದು. ಆ ತರ ಎಕ್ಸ್ಪ್ರೆಷನ್ ಆಗಿನ ಕಾಲದಲ್ಲಿ ಒಂದ್ ರೆಕಾರ್ಡಿಂಗ್ ರೂಮ್ ಅಂದ್ರೆ, ಈಗ ಹಂಸಲೇಖ ಸರ್ ಹೇಳೋದನ್ನ ನಾನು ಕೇಳಿದೀನಿ. ಅವ್ರ ಜೊತೆ ತುಂಬಾ ಅಂದ್ರೆ ಅವಕಾಶ ಸಿಕ್ತು ನನ್ಗೆ ಅವ್ರ ಜೊತೆ ವರ್ಕ್ ಮಾಡಕ್. ಈಗ್ಲೂ ಹೋಗ್ತೀನಿ. ಸೊ ಹಂಸಲೇಖ ಸರ್ ಅವಾಗಿನ ರೆಕಾರ್ಡಿಂಗ್ಸ್ ಬಗ್ಗೆ ಎಲ್ಲ ನನಗೆ ಹೇಳ್ತಿರ್ತಾರೆ. ಮೊನ್ನೆನು 4 days ಬ್ಯಾಕ್, ಮೊನ್ನೆ ಟ್ಯೂಸ್ಡೇನೋ ನಾನು ಅವ್ರ ಸ್ಟುಡಿಯೋಗೆ ಹೋಗಿದ್ದೆ. ಅವಾಗ್ಲೂ ಹೇಳಿದ್ದೆ ನನ್ಗೆ ಎಸ್ ಜಾನಕಿ ಅಮ್ಮನ್ ನೋಡ್ಬೇಕು. ಹೋಗು ತೇಜುನ ಕರ್ಕೊಂಡ್ ಹೋಗು ಯಾವತ್ತಾದ್ರು ಅಂತ, ಮೊನ್ನೆ 4 ದಿನ ಮುಂಚೆ. ಅವಾಗ ಅವ್ರು ಹೇಳ್ತಿದ್ರು 100% ಬ್ಯಾಡ್ ಲಕ್ ಇದು. ಅವಾಗ ಅವ್ರು ಹೇಳ್ತಿದ್ರು ಅಂದ್ರೆ ಹಳೆ ಕಾಲದ ರೆಕಾರ್ಡಿಂಗ್ ಹೆಂಗ, ಇದು ಒಂದ್ ರೂಮ್ ಅಲ್ಲಿ ಅಂದ್ರೆ ಇವಾಗ ಅಂದ್ರೆ ಒಂದ್ ಸೌಂಡ್ ಇಂಜಿನಿಯರ್ ಇರ್ತಾರೆ, ಆಮೇಲೆ ಒಂದ್ ಸಪರೇಟ್ ರೂಮ್ ಇರುತ್ತೆ ಸಿಂಗರ್ಗೆ. ಮುಂಚೆ ಒಂದು ರೆಕಾರ್ಡಿಂಗ್ ಅಂದ್ರೆ ಲೈವ್ ನಡೀತಿತ್ತು. ಒಂದು 30-40 ಜನ ಒಂದು ಸ್ಟುಡಿಯೋ ಒಳಗಡೆ ಇರ್ತಾ ಇದ್ರು. ಅಲ್ಲಿ ಈ ತರ ಎಕ್ಸ್ಪ್ರೆಷನ್ ಕೊಟ್ಟು ಹಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಪಾಠ ಮಾಡಿ ಬನ್ನಿ ಅದೆಲ್ಲ ಹೆಂಗ್ ಕೊಟ್ರು. ಆತರ ಸಾಂಗ್ಸ್ 1000 ಹಾಡಿದಾರೆ ಅವರು, ಕನ್ನಡ ಅಲ್ಲದೆ ಬೇರೆ ಭಾಷೆಲು. ಅಷ್ಟೇ. ಪೃಥ್ವಿ, ನೀವು ಕಲ್ತಿದ್ದೇನು ಜಾನಕಿ ಅಮ್ಮ ಅವರ ಹಾಡುಗಳಿಂದ? ನೀವು ಒಂದು ಎಕ್ಸ್ಟ್ರಾಕ್ಷನ್ ಅಂತ ಮಾಡ್ಕೊಳ್ತೀರಲ್ಲ, ಅಂತದ್ ಏನ್ ಕಲ್ತಿದ್ದೀರಾ? ವರ್ಸಟ್ಯಾಲಿಟಿ. ಅವರ ಯಾವುದೇ ಸಾಂಗ್ ಆಗಿರ್ಲಿ, ನಾವು ಇವಾಗ ಕ್ಲಾಸಿಕಲ್ ಅಂದ್ರೆ ಸೂಪರ್, ಈ ತರ ಸಾಂಗ್ಸ್ ಅಂದ್ರೆ ಬೇಡ ಅಂತ ಅಂತೀವಿ ನಾವೆಲ್ಲ. ಬಟ್ ಸಾಂಗ್ ಅಂದ್ರೆ ಎಲ್ಲಾ ಸಾಂಗು ಒಂದೇ ತರ, ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅವರು. ಸೊ ಯಾವುದೇ ಸಾಂಗ್ ಆಗ್ಲಿ ನಾವ್ ಅಷ್ಟೇ ಶ್ರದ್ಧೆಯಿಂದ ಹಾಡ್ಬೇಕು. ವರ್ಸಟ್ಯಾಲಿಟಿ ಮೇನ್ ಆಗಿ ಅವ್ರು ಮಾಡ್ತಿದ್ದು. ಅವ್ರ ಕ್ಲಾಸಿಕಲ್ ಹಂಗ ಆ ಲೆವೆಲ್ ಹಾಡ್ತಾ ಇದ್ರು. ಅದೇ ರೀತಿ ಈ ತರ ಸಾಂಗ್ಸ್ ಆ ಲೆವೆಲ್, ಆ ಸಾಂಗ್ ಏನ್ ಬೇಕೋ ಅದನ್ನ ಕೊಡ್ತಿದ್ರು. ಸೊ ಈಗಿನ ನಾವ್ ಅವ್ರ ಬಗ್ಗೆ ಹೇಳಕ್ಕೆ ಒಂದು 000 ಆ ಇದ್ರಲ್ಲೂ ನಾವಿಲ್ಲ. ಬಟ್ ಅವರಿಂದ ಕಲ್ತ್ಕೊಳ್ಳೋದಿದೆ ಅಷ್ಟೇ. ಈಗ ಬಾನಲ್ಲು ನೀನೆ ಆತರ ಸೋಲೋ ಸಾಂಗ್ಸ್ ಇದೆಯಲ್ಲ, ಅದೊಂಥರ ಎವರ್ ಗ್ರೀನ್. ಅದರಲ್ಲಿ ದಿ ಮೋಸ್ಟ್ ಫೇವ್ರೇಟ್ ನಿಮ್ದು ಯಾವ್ದು ಪೃಥ್ವಿ? ನಂಗೆ ನಗಿಸಲು ನೀನು ತುಂಬಾ ಇಷ್ಟ. ಅದೊಂದೆರಡು ಲೈನ್ ಹೇಳ್ಬೋದಾ? ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರೆ, ನಿನ್ನ ಎದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಚೆನ್ನಾಗಿತ್ತು ಪೃಥ್ವಿ. ಈಗ ಒಂದು ಸಕ್ಸಸ್ ಅಂತ ಬಂದಾಗ ಇವಾಗ ನೋಡಿ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ರಿಯಾಲಿಟಿ ಶೋಸ್ ಇದೆ. ಸೊ ನೀವು ರಿಯಾಲಿಟಿ ಶೋ ಇಂದ ಬಂದಿರೋರು, ಅವಕಾಶಗಳು ತುಂಬಾ ಇದೆ. ಅವಾಗ ನೀವು ಹೇಳ್ದಂಗೆ ಒಂದು ಎಕ್ಸ್ಪ್ರೆಷನ್ ಕೊಡೋಕ್ಕೂ ಕೂಡ ಅಂದ್ರೆ ಸಿಂಗರ್ನ ಜಡ್ಜ್ ಮಾಡ್ಬಿಡ್ತಾ ಇದ್ರು ಈಸಿಯಾಗಿ. ಇವ್ರು ತುಂಬಾ ಜೋರಿದಾರೇನೋ, ಈ ತರದ ಹಾಡೆಲ್ಲ ಹೇಳ್ತಾರೆ ಅಂತ. ಅಂದ್ರೆ ಆ ತರದೊಂದು ಮೆಂಟಾಲಿಟಿ ಅವಾಗಿತ್ತು, ಇಲ್ಲ ಅಂತಲ್ಲ. ಅಂದ್ರೆ ಸಕ್ಸಸ್ ಬಂದಾಗ ಅದನ್ನ ಹೆಂಗ್ ಕ್ಯಾರಿ ಮಾಡ್ಬೇಕು ಅಂತೇಳಿ ಬಹುಶಃ ಜಾನಕಿ ಅಮ್ಮ ಅವ್ರು ನೋಡಿ ಕಲಿಬೇಕು ಅನ್ಸುತ್ತೆ. ಮ್ಯೂಸಿಕ್ ಫೀಲ್ಡ್ ಅಲ್ಲಿ 6 ದಶಕಗಳ ಕಾಲ ಹಾಡು ಹೇಳೋದು, ಒಂದು ಲೈಮ್ ಲೈಟ್ ಅಲ್ಲಿ ಇರೋದು ಅಷ್ಟು ಈಸಿನೇ ಅಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಪೃಥ್ವಿ?
ಖಂಡಿತ ನಾವ್ ಇವಾಗ ನೋಡ್ತೀವಿ, ಈಗ ಸ್ಟೇಜ್ ಪರ್ಫಾರ್ಮೆನ್ಸ್ ಹ್ಮ್ ಆಗಿರ್ಲಿ, ನಾವ್ ಫುಲ್ ಕಲರ್ಫುಲ್ ಆಗಿ ಹೋಗ್ತೀವಿ, ಹ್ಮ್ ಫುಲ್ ಡ್ಯಾನ್ಸ್ ಮಾಡ್ಕೊಂಡು. ಅವಾಗಿನವ್ರು ಲೈಕ್ ಎಸ್ ಪಿ ಬಿ ಸರ್ ಆಗಿರ್ಲಿ, ಜಾನಕಮ್ಮ ಆಗಿರ್ಲಿ, ಚಿತ್ರ ಅಮ್ಮ ಹ್ಮ್ ಆಗಿರ್ಲಿ, ಇವರೆಲ್ಲ ಎಷ್ಟು ಸೆಟಲ್ ಆಗಿ ಅವ್ರ ಅಷ್ಟು ಸಾಂಗ್ ಹಾಡಿದ್ದಾರೆ. ಅವ್ರ ಫಸ್ಟ್ ಆಫ್ ಆಲ್ ಆಡಂಬರ ಏನು ಇಲ್ದೆ ಹ್ಮ್ ಜಸ್ಟ್ ನಿಂತ್ಕೊಂಡು ಹಾಡ್ತಿದ್ರು. ಅವ್ರ ಸಾಂಗ್ಸ್ ನ ಕೇಳ್ತಾ ಇದ್ರು ಜನ. ಹ್ಮ್ ಸೊ ಅವರ ಡಿಗ್ನಿಟಿ, ಅಂದ್ರೆ ಅವರ ವ್ಯಕ್ತಿತ್ವದ ಡಿಗ್ನಿಟಿಯಿಂದ ಜನರು ಅವ್ರನ್ನ ಇದ್ ಮಾಡ್ತಾ ಇದ್ರು. ಹ್ಮ್ ಏನು ಆ ಪ್ರಶಂಸೆ ಆಗ್ಲಿ ಅಥವಾ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಆ ತರ ಬದುಕಿರೋರು ಅಂದ್ರೆ ಇಲ್ಲಿವರೆಗೂ, ಇವತ್ತಿನವರೆಗೂ ಏನೋ ಇದಿಲ್ದೆ ಹ್ಮ್ ಅಷ್ಟು ಸಿಂಪಲ್ ಲೈಫ್. ನಾನು ವಿಡಿಯೋಸ್ ಎಲ್ಲ ನೋಡ್ತಿರ್ದೆ, ಹ್ಮ್ ಎಷ್ಟೊಂದು ಕಾಟನ್ ಸ್ಯಾರಿ ಉಟ್ಕೊಂಡು, ಲೈಕ್ ಅವ್ರಿಗೆ ಅದು ತಲೆಗೆ ಬಂದಿಲ್ವೇನೋ ನಾನು ಅಷ್ಟು ದೊಡ್ಡ ಸಿಂಗರು, ಹ್ಮ್ ಅಷ್ಟು ಇದ್ ಮಾಡಿದೀನಿ, ಹೆಂಗ್ ಗೊತ್ತಿಲ್ಲಪ್ಪ. ಅವರೆಲ್ಲ ಲೆಜೆಂಡ್ಸ್ ಅಷ್ಟೇ. ಈಗ ಎಸ್ ಪಿ ಬಿ ಸರ್ ಆಗಿರ್ಲಿ, ನಂಗೆ ಎಸ್ ಪಿ ಬಿ ಸರ್ ಜೊತೆ ವರ್ಕ್ ಮಾಡಿರೋ ಮ್ಯೂಸಿಷಿಯನ್ಸ್ ಹ್ಮ್ ಜೊತೆ ನಮಗೂ ಆ ಭಾಗ್ಯ ಹ್ಮ್ ಸಿಕ್ತು. ಅವ್ರ ಜೊತೆ ಓಕೆ, ಮಾತಾಡ್ತಾ ಹೋಗೋಣ. ಅಂದರೆ ಇವಾಗಿನ ಜನ್ರೇಷನ್ ಅವ್ರು ಹೇಳ್ತಾ ಇರೋದು, ಕೆಲವರಿಗೆ ಅವ್ರು ನೋಡೋಕೆ ಭಾಗ್ಯ ಸಿಕ್ಕಿದೆ, ಮಾತಾಡ್ಸೋ ಭಾಗ್ಯ ಸಿಕ್ಕಿದೆ, ಅವ್ರ ಮುಂದೆ ಹಾಡು ಹೇಳುವಂಥ ಒಂದು ಅವಕಾಶ ಸಿಕ್ಕಿದೆ. ಇನ್ನು ಕೆಲವರಿಗೆ ಆ ಆಸೆ ಇತ್ತು, ಅದು ಫುಲ್ಫಿಲ್ ಆಗಿಲ್ಲ. ಅದರಲ್ಲಿ ಪೃಥ್ವಿ ಭಟ್ ಕೂಡ ಒಬ್ಬರು. ಅವ್ರು ಹೇಳ್ತಾ ಇದ್ರು, ಸಣ್ಣ ವಯಸ್ಸಿಂದ, ಅಂದರೆ ಚಿಕ್ಕ ವಯಸ್ಸಿಂದ ಅವ್ರ ಹಾಡುಗಳನ್ನು ಕೇಳ್ಕೊಂಡು ಬೆಳೆದವರು ಅಂತೇಳಿ. ಪೃಥ್ವಿ ಹೇಳಿ, ಅಂದರೆ ಒಂದು ಸಕ್ಸಸ್ಸನ್ನು ಕ್ಯಾರಿ ಮಾಡೋದಿರ್ಬೋದು, ಅಂದರೆ ಆ ಸಂಗೀತವನ್ನು, ಆ ಚಿತ್ರರಂಗವನ್ನು ಸಂಗೀತ ಲೋಕದಲ್ಲಿ ಆಳ್ದವರು ಜಾನಕಿ ಅಮ್ಮ ಅವರು. ನೀವಂದ್ರಿ ತುಂಬ ಸಿಂಪಲ್ ಆಗಿ ಲೈಫ್ ಲೀಡನ್ನು ಮಾಡ್ತಾ ಇದ್ರು. ಒಂದು ಕಾಟನ್ ಸ್ಯಾರಿ ಆಯಿತು, ಮತ್ತು ನೆಮ್ಮದಿಯ ಬದುಕು ಅವ್ರಿಗೆ ಬೇಕಾಗಿತ್ತು. ಅದು ನೋಡಿ, ಎಷ್ಟು ಭಾಷೆಯಲ್ಲಿ ಹಾಡಿದ್ದಾರೆ ಅವರು. 20 ಭಾಷೆಗಳಲ್ಲಿ ಹಾಡಿದ್ದಾರೆ. 48,000ಕ್ಕೂ ಅಧಿಕ, ಎಲ್ಲ ಸೇರಿಸಿದ್ರೆ 60,000 ಹಾಡು ಹತ್ತತ್ರ. ಇವಾಗ ಒಂದೆರಡು ಹಾಡು ಹೇಳ್ಬಿಟ್ರೆ ಜನ ನನ್ನ ರೆಕಗ್ನೈಸ್ ಮಾಡಬೇಕು, ನಂಗೆ ಪಬ್ಲಿಸಿಟಿ ಬೇಕು, ನಂಗೆ ಫಾಲೋವರ್ಸ್ ಬೇಕು, ಹೋದಲ್ಲಿ ಜನ ಕಿರ್ಚ್ಬೇಕು, ಇಂಥದ್ದೆಲ್ಲ ಒಂದು ಮೆಂಟಾಲಿಟಿ ಇದೆ. ಇವಾಗ ಅದೇ ಇರೋದು. ಹೌದು ಹೌದು ಹೌದು. ಸೊ ಇವಾಗ ಅದೇ ಇರೋದು. ಅದೇ ಇವಾಗ ಅದೇ ಇರೋದದೇ. ಅವರು ಅಷ್ಟು ಸಿಂಪಲ್ ಆಗಿ ನಿಂತ್ಕೊಂಡು, ಏನಿಲ್ಲ, ಅವ್ರೊಂದ್ ಕರ್ಚೀಫ್ ಕೈಯಲ್ಲಿ ಹಿಡ್ಕೊತಿದ್ರು. ಆಮೇಲೆ ಯಾರೋ ಮೊನ್ನೆ ರೀಸೆಂಟ್ ಆಗಿ ಯಾರೋ ಹೇಳಿದ್ರು, ಅವ್ರಿಗೆ ಆ ಕರ್ಚೀಫ್ ಇಲ್ದೆ ಹಾಡಕ್ಕೆ ಆಗ್ತಿರ್ಲಿಲ್ವಂತಂದ್ರೆ, ಒಂದ್ ಕೈಯಲ್ಲಿ ಮೈಕ್, ಒಂದ್ ಕೈಯಲ್ಲಿ ಹಿಂಗ್ ಕರ್ಚೀಫ್ ಇಟ್ಕೊಂಡು ಹಿಂಗ್ ಹಾಡ್ತಿದ್ರಂತೆ. ಸೊ ಇದು ಗೊತ್ತಾಗಿ ಯಾರೋ, ಅಂದ್ರೆ ಎಸ್ ಪಿ ಬಿ ಸರ್ ಅಥವಾ ಯಾರೋ, ಆ ಕರ್ಚೀಫ್ ನ ಬಚ್ಚಿಟ್ಬಿಟ್ಟಿದ್ರಂತೆ. ಅಂದ್ರೆ ಯಾವಾಗ್ಲೂ ಇರುತ್ತೆ, ಇವ್ರು ಅದಿಲ್ದೆ ಹೆಂಗ್ ಹಾಡ್ತಾರೆ ಅಂತ. ಅವ್ರ ಫುಲ್ ಇದಾಯ್ತಂತಂದ್ರೆ, ಲೈಕ್ ಆ ಕರ್ಚೀಫ್ ಇದ್ರೇನೆ ಅವ್ರಿಗೇನೋ ಧೈರ್ಯ, ಲೈಕ್ ಅದ್ನ ಹಿಂಗ್ ಇಟ್ಕೊಂಡು ಹಾಡ್ತಾ ಇದ್ರು. ಸೊ ಆತರ ಕ್ಯೂಟ್ ಮೂಮೆಂಟ್ಸ್ ಹೇಳ್ಬೋದು.